ಗೈಸ್, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೆಕೆಂಡ್ T20 ಮ್ಯಾಚು ಏನಾಗುತ್ತೆ, ಪಿಚ್ ಹೆಂಗಿದೆ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ. ಇವತ್ತು ಜಸ್ಪ್ರೀತ್ ಬುಮ್ರಾ ಅವರು 10 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಇಂಡಿಯಾಗೋಸ್ಕರ. ಅಂದರೆ ಒಂದು ಡೆಕೇಡು. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ನಾನು ಅಷ್ಟೇನು ಹೇಳ್ಬೇಕಾಗಿಲ್ಲ. ಬುಮ್ರಾ ಇಲ್ಲ ಅಂದರೆ ನಾವು ಬಾಲಿಂಗ್ ಯೋಚನೆ ಮಾಡೋಕ್ಕಾಗಲ್ಲ. ಇಂಡಿಯಾದಲ್ಲಿ ಹೆಂಗೋ ಆಡ್ಬಿಡ್ಬೋದು, ಸ್ಪಿನ್ ಹಾಕಿ ಹೆಂಗೋ ಮಾಡಿ. ಆದರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ಗೆ ಇಂಡಿಯಾ ಟೂರ್ ಮಾಡೋವಾಗ ಬುಮ್ರಾ ಇರಲೇಬೇಕು. ಬುಮ್ರಾ ಇಲ್ಲಾಂದರೆ ನಾವು ಬೌಲಿಂಗ್ ಯೋಚನೆ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಬಾರ್ಡರ್ ಗವಾಸ್ಕರು ಈ ಥರ ಇಷ್ಟೊಂದು ಟ್ರೋಫೀಸ್ಗಳು ಬುಮ್ರಾಯಿಂದನೇ ಗೆದ್ದಿದ್ದು. ಬುಮ್ರಾ ಇದ್ದರೆ ವಿಕೆಟ್ಸ್ಗಳು ಅವ್ರಿಗೆ ಲೆಂತ್ ಲೈನ್ ನಾವೇನು ಅಷ್ಟೇನು ಹೇಳಬೇಕಾಗಿಲ್ಲ, ನೀವೇ ನೋಡಿರ್ತಾರೆ ಲೆಂತ್ ಲೈನು ಯಾರ್ಕರ್ಸ್ ಎಲ್ಲ ಎಷ್ಟು ಸಟ್ಟಿಕ್ಕಾಗಿರುತ್ತೆ ಅಂತ. ಬುಮ್ರಾ ಅವರು 10 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಇಂಡಿಯಾಗೋಸ್ಕರ. ಅದಕ್ಕೆ ಒಂದು ಟ್ವೀಟ್ ಆಗಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಇಂಗ್ಲೀಷ್ನಲ್ಲಿ ಇರುತ್ತೆ, ಯಾರು ಇಂಗ್ಲೀಷ್ ಅರ್ಥ ಆಗಲ್ಲೋ ರೈಟ್ ಸೈಡ್ನಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಈ ಜಗತ್ತಿನಲ್ಲಿ ಯಾವುದು ಸಾಧ್ಯವಿಲ್ಲದಷ್ಟು ಜೀವಂತವಾಗಿರುವಂತೆ ಭಾವಿಸಿದ ಕ್ರೀಡೆಯನ್ನು ಪ್ರೀತಿಸಿ ಮಗುವಿನ ಕನಸನ್ನು 10 ವರ್ಷಗಳ ಕಾಲ ನನಸಾಗಿಸಿದೆ. ಊಹೆಗಳು, ಅಭಿಪ್ರಾಯಗಳು ಮತ್ತು ಗ್ರಹಗಳ ವಿರುದ್ಧ ಹೋಗಿ ನಂಬಿಕೆಯನ್ನು ಜೀವಂತವಾಗಿರುವ ಪ್ರಯಾಣವು ಕುಟುಂಬ ಮತ್ತು ದೇವರ ಪ್ರೀತಿ ಮತ್ತು ಬೆಂಬಲದೊಂದಿಗೆ ಮುಂದುವರಿಯುತ್ತೇನೆ ಅಂತ ಟ್ವೀಟ್ ಹಾಕಿದ್ದಾರೆ. ಅಂದರೆ ಅವರೆಷ್ಟು ಸಾಧನೆ ಮಾಡಿದ್ದಾರೆ. ಚಿಕ್ಕವರಿಂದ ಎಷ್ಟು ಡ್ರೀಮ್ ಇತ್ತು ಕ್ರಿಕೆಟ್ ಆಡೋದಕ್ಕೆ, ಆ ಡ್ರೀಮ್ನ 10 ವರ್ಷಗಳ ಕಾಲ ಇಂಡಿಯಾಗೋಸ್ಕರ ಆಡಿದ್ದಾರೆ. ಇನ್ನು ದೇವರ ಪ್ರೀತಿ ಮತ್ತು ಫ್ಯಾಮಿಲಿ ಪ್ರೀತಿ, ನಮ್ಮೆಲ್ಲರ ಪ್ರೀತಿಯಿಂದ ಇನ್ನೂ ಮುಂದುವರಿಸ್ತೀನಿ, ಇನ್ನೂ ಚೆನ್ನಾಗಿ ಆಡ್ತೀನಿ ಇಂಡಿಯಾಗೋಸ್ಕರ ಅಂತ ಹೇಳ್ತಾರೆ. 1 ವರ್ಷನೇ ಇಂಡಿಯಾಗೋಸ್ಕರ ಆಡೋದು ಎಷ್ಟು ಕಷ್ಟ, ಇನ್ನು 10 ವರ್ಷ ಆಡಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಇಲ್ಲೇ ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಟೀಮ್ಗೋಸ್ಕರ ಆಡ್ತವನೆ, ಚೆನ್ನಾಗಿ ಸ್ಕೋರ್ ಹೊಡ್ತಾನೆ, ಆದರೆ ಟೀಮ್ನಲ್ಲಿ ಪ್ಲೇಸ್ ಸಿಗ್ತಾ ಇಲ್ಲ. ಟೆಸ್ಟ್ನಲ್ಲಿ ನೋಡೋದಾದ್ರೆ ಅಭಿಮಾನ್ ಈಶ್ವರನ್ 81 ನೋಡಿದ್ರೂ ಹೈಯೆಸ್ಟ್ ಆವ್ರೇಜ್ ಇಟ್ಕೊಂಡಿದ್ರು ಟೆಸ್ಟ್ ಸ್ಕ್ವಾಡ್ನಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ಅಂದರೆ 10 ವರ್ಷ ಕಾಲ ಇಂಡಿಯನ್ ಟೀಮ್ಗೋಸ್ಕರ ಆಡಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರಬೇಕು. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಬುಮ್ರಾ ಅಂತ ಹಾಕಿ, ಬುಮ್ರಾ 10 ಇಯರ್ಸು ಇಲ್ಲ ಬುಮ್ರಾ 1 ಡೆಕೇಡ್ ಅಂತ ಹಾಕ್ರಿ. ಇವಾಗ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು ಸೆಕೆಂಡ್ T20 ರಾಯ್ಪುರಲ್ಲಿ ನಡೀತೈತೆ. ಏನು ಸ್ಟ್ಯಾಟ್ಸು, ಪಿಚ್ ಹೆಂಗಿದೆ, ಸ್ಟ್ರಾಟಜಿ ಏನು ಅಂತ ಬನ್ನಿ ನೋಡ್ಕೊಂಡು ಹೋಗೋಣ. ಇದುವರೆಗೂ ರಾಯ್ಪುರ್ನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ T20 ಮ್ಯಾಚ್ ಆಡೇ ಇಲ್ಲ, ಓನ್ಲಿ ODI ಮ್ಯಾಚ್ ಆಡಿದ್ದಾರೆ. ODIನಲ್ಲಿ ಏನಾಗಿತ್ತು ಅಂದರೆ 21 ಜನವರಿ 2023 ನಡೆಯಿತು ODI ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಅದರಲ್ಲಿ ನ್ಯೂಜಿಲೆಂಡ್ 108ಕ್ಕೆ ಆಲ್ ಔಟ್ ಆಗಿ ಇಂಡಿಯಾ ಚೇಂಜ್ ಮಾಡಿಬಿಡ್ತು ಬೇಗನೆ. ಅಂದರೆ 20.2 ಓವರ್ಸ್ನಲ್ಲಿ ಚೇಂಜ್ ಮಾಡಿಬಿಡ್ತು. ಅದರಲ್ಲಿ ಶಾಮಿ ಚೆನ್ನಾಗಿ ಬಾಲಿಂಗ್ ಮಾಡಿದ. ಇನ್ನು 2023 ಅದು ODI ಕತೆ. ಆದರೆ ಇನ್ನು T20 ಮ್ಯಾಚ್ ಆಡಿಲ್ಲ. T20 ಮ್ಯಾಚ್ ಆಡಿರೋದಂದ್ರೆ ಒಂದೇ ಮ್ಯಾಚ್, ಅದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 2023. ಬ್ಯಾಟಿಂಗ್ ಮಾಡಿದ್ದು ಇಂಡಿಯಾ 174 ಹೊಡಿತು ವಿತ್ ಲಾಸ್ ಆಫ್ 9 ವಿಕೆಟ್ಸು. ಆಸ್ಟ್ರೇಲಿಯಾ 154 ರನ್ಸ್ ಹೊಡಿತು ಅಷ್ಟೇ, ಸೋತಾಯಿತು ಆಸ್ಟ್ರೇಲಿಯಾ. ಅದರಲ್ಲಿ ಟ್ರಾವಿಸ್ ಹೆಡ್ 31 ರನ್ನು ವಿತ್ ಸ್ಟ್ರೈಕ್ ರೇಟ್ ಆಫ್ 200, ಮ್ಯಾಥ್ಯೂ ವೇಡ್ 36 ರನ್ಸು ವಿತ್ ಸ್ಟ್ರೈಕ್ ರೇಟ್ ಆಫ್ 156. ಅದರಲ್ಲಿ ಅಕ್ಷರ್ ಪಟೇಲ್ 4 ಓವರ್ಸ್ 3 ವಿಕೆಟ್ಸ್ ತೆಗೆದವ್ರೆ ವಿತ್ ಬರೀ 16 ರನ್ಸ್ ಕೊಟ್ಟು. ರಾಯ್ಪುರ್ನಲ್ಲಿ T20 ಮ್ಯಾಚ್ ಆಡಿರೋದು ಇಬ್ಬರೇ ಪ್ಲೇಯರ್ಸ್. ಯಾರಂದರೆ ಒಬ್ಬರು ಅಕ್ಷರ್ ಪಟೇಲ್ 3 ವಿಕೆಟ್ ತೆಗೆದ್ರು ಆಸ್ಟ್ರೇಲಿಯಾ ವಿರುದ್ಧ ಆಡಿದವಾಗ. ಇನ್ನೊಬ್ಬರು ರಿಂಕು ಸಿಂಗ್ 46 ರನ್ಸ್ ಕೊಟ್ಟರು. ಎಷ್ಟು ಬಾಲ್ನಲ್ಲಿ 29 ಬಾಲ್ನಲ್ಲಿ 158 ಸ್ಟ್ರೈಕ್ ರೇಟ್. ಇಬ್ಬರೇ ಪ್ಲೇಯರ್ಸ್ ಆಡಿರೋದು ರಾಯ್ಪುರ್ನಲ್ಲಿ, ಅಕ್ಷರ್ ಪಟೇಲ್ ಮತ್ತು ರಿಂಕು ಸಿಂಗ್. ಅಂದರೆ ಅಕ್ಷರ್ ಪಟೇಲ್ ಈ ಮ್ಯಾಚ್ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ T20 ಮ್ಯಾಚ್ನಲ್ಲಿ ಸ್ಪಿನ್ ಹಾಕಕ್ಕೆ ಹೋಗಿ ವೆಬ್ಬಿಂಗ್ ಏನೋ ಬಿಚ್ಚಿ ಹೋಗಿ ರಕ್ತ ಬರ್ತಾಯಿತ್ತು. ಸ್ಟಿಚಸ್ ಹಾಕಿದ್ರೋ ಇಲ್ವೋ, ಈ ಮ್ಯಾಚ್ ಆಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಒಂದೇ ದಿವಸ ಗ್ಯಾಪ್ ಇರೋದಲ್ವ. ಒಳ್ಳೇದೇ ಆಡಿದ್ರೆ ಆದ್ರೇನು ನೋಡೋಣ ಡೌಟ್ ಅನಿಸ್ತೈತೆ. ಇನ್ನು ಯಾವ್ದಾರ ಬೇರೆ ರಿಪೋರ್ಟ್ ಬಂದರೆ ಹೇಳ್ತೀನಿ. ಪಿಚ್ ಬಗ್ಗೆ ಮಾತಾಡೋದಿದ್ರೆ ಸೇಮ್ ನಾಗ್ಪುರ್ ಥರನೇ ಇರುತ್ತೆ. ಪಾಟ ವಿಕೆಟು, ಬ್ಯಾಟಿಂಗ್ ನೀಟಾಗಿ ಬರುತ್ತೆ, ಬೌನ್ಸ್ ಆಗುತ್ತೆ, ಬ್ಯಾಟಿಂಗ್ ನೀಟಾಗಿ ಬರುತ್ತೆ. 6 ಓವರ್ಸ್ ಆದ ನಂತರ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಪಿಚ್ಚು. ಸ್ಪಿನ್ನರ್ಸ್ಗೆ ಹೆಲ್ಪ್ ಸಿಗುತ್ತೆ. ಲೈಟಾಗಿ 2 to 3 ಡಿಗ್ರೀಸ್ ಟರ್ನ್ ಸಿಗ್ಬೋದು. ಏನು ಅಷ್ಟೇನು ಟ್ರಿಕ್ಕಿ ವಿಕೆಟ್ ಅಂತ ಏನು ಹೇಳೋಕ್ಕಾಗಲ್ಲ. ಮಿನಿಮಮ್ 174 ಆವ್ರೇಜ್ ಸ್ಕೋರ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ, ಅಂದರೆ ಮಿನಿಮಮ್ 200 ಹೊಡಿಬೇಕು. 210 ಹೊಡೆದ್ರೆ ಇಂಡಿಯಾ ಗೆಲ್ಲುತ್ತೆ. ಈ ಕಡೆ ನ್ಯೂಜಿಲೆಂಡ್ ಅವ್ರು ಗೆಲ್ಲಬೇಕಂದ್ರೆ ಫಸ್ಟು ಅಭಿಷೇಕ್ ಶರ್ಮಾನ ಔಟ್ ಮಾಡಿದ್ರೆ ಅರ್ಧಕ್ಕರ್ಧ ಕೆಲಸ ಆಗೋಗುತ್ತೆ. ಇನ್ನೊಂದು ಕಡೆ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ ಇಂಡಿಯಾನ 200ಕ್ಕಿಂತ ಒಳಗಡೆ, 270 290 ಅಷ್ಟು ಒಳಗಡೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಫಸ್ಟ್ ಬೌಲಿಂಗ್ ಮಾಡ್ತಾ ನ್ಯೂಜಿಲೆಂಡ್ ಗೆಲ್ಬೋದು. ಇಲ್ಲ ಫಸ್ಟೇ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಇಂಪಾಸಿಬಲ್. 99.9% ನ್ಯೂಜಿಲೆಂಡ್ ಗೆಲ್ಲಕ್ಕಾಗಲ್ಲ. ಗೆಲ್ಬೇಕಂದ್ರೆ ಟಾಸ್ ಗೆದ್ದು ಫೀಲ್ಡಿಂಗ್ ಮಾಡಿ 90 ರನ್ಸ್ ಇಲ್ಲ 180-190 ರನ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಹೇಳಿದ್ರೆ ನ್ಯೂಜಿಲೆಂಡ್ ಗೆಲ್ತಾರೆ, ಇಲ್ಲಾಂದರೆ ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸ್ಕ್ವಾಡ್ ಟು ಸ್ಕ್ವಾಡ್ ಕಂಪ್ಯಾರಿಸನ್ ಮಾಡೋದಿದ್ರೆ ನ್ಯೂಜಿಲೆಂಡ್ ಇನ್ನೂ ಹೆಂಗೆ ಟೀಮ್ ಇಟ್ಕೊಂಡಿದ್ದಾರೆ, ಇನ್ನೂ ಜಾಸ್ತಿ ಪ್ರಯತ್ನ ಮಾಡಬೇಕಾಗುತ್ತೆ ಗೆಲ್ಲಬೇಕಂದ್ರೆ. ಈ ಕಡೆ ಸೆಟಲ್ ಟೀಮು ಇಂಡಿಯಾದು, ಅದಕ್ಕೆ ಮ್ಯಾಚ್ ಗೆಲ್ತವ್ರೆ.
ಹಬ್ಬ ಅಂದರೆ 2 ಮ್ಯಾಚ್, ಒಂದು ಮ್ಯಾಚ್ ಗೆದ್ರೇ ಒಂಥರ ಗ್ರೇಟ್ ಅಂತ ಹೇಳ್ಬೋದು ನ್ಯೂಜಿಲೆಂಡು. ಆದರೆ ಒಂದು ಮ್ಯಾಚ್ ಮಾತ್ರ ಗೆಲ್ಲಾಗ್ಬಿಟ್ಟು 2 ಮ್ಯಾಚು 3 ಮ್ಯಾಚ್ ಗೆದ್ದರೆ ಸೀರೀಸ್ ಏನಾದ್ರು ಕೊಟ್ಟರೆ ಅಷ್ಟೇ. ಫಸ್ಟೇ ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀವಿ, ODI ಸೀರೀಸು ಕೊಟ್ಬಿಟ್ಟಿದ್ದೀವಿ, T20 ಕೊಟ್ಟರೆ ಮಾನ ಮರಿದು ಹೋಗುತ್ತೆ. ಚೆನ್ನಾಗಿ ಆಡ್ರಿ ಅಂತ ಹೇಳ್ತಾ ಬಾಯ್ ಬಾಯ್.